ನೋಡಿ ನಮ್ಮ ಮೋಟ್ರನ್ನ ಟೆಸ್ಟ್ ಮಾಡೋಕ್ಕೆ ತೊಗೊಂಬಂದಿದೆ ತಿಪ್ಟೂರಿನ ಶ್ರೀ ವಿಘ್ನೇಶ್ವರ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ತಿಪ್ಟೂರು, ಕಲ್ಪತರು ನಾಡು ತಿಪ್ಟೂರಲ್ಲಿದೆ. ನೋಡಿ ರೈಲ್ವೆ ರೈಲ್ವೆ ಗೂಡ್ಸ್ ಹೋಗ್ತಾ ಇದೆ ನೋಡಿ, ಪಕ್ಕದಲ್ಲೇ ಇದೆ. ಇದಕ್ಕೇನಂತಾರೆ ಇಂಡಸ್ಟ್ರಿಯಲ್ KSSIDC ಇಂಡಸ್ಟ್ರಿಯಲ್ ಏರಿಯಾ. ತಿಪ್ಟೂರಿನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಅದರ ಮಾಲೀಕರು, ನಿಮ್ಮ ಹೆಸರೇನು ಸರ್? ಪ್ರಸಾದ್ ಅಂತ. ಟೆಸ್ಟ್ ಮಾಡಿ ಎಷ್ಟು ಅಡಿವರೆಗೂ ಬಿಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ತೋರಿಸುವಂತಹ ಗೇಜ್ ಇದೆ ನೋಡಿ. ಎಷ್ಟಕ್ಕೆ ಬರುತ್ತೆ ಸರ್? 340 ಅಡಿವರೆಗೂ ಇದು ಪಾಸ್ ಆಗುತ್ತೆ ಅಂತ ಒಂದು ಕೊಟ್ಟಿದ್ದಾರೆ. ನನಗೆ ತುಂಬಾ ಎಷ್ಟಿದೆ ಆಮ್ಸು? 18. ಎಷ್ಟು ಇರಬೇಕಾಗಿರುತ್ತೆ ಜನರಲ್ಲಾಗಿ? ಕರೆಕ್ಟಾಗಿದೆಯಾ? ಸೊ ಇದು ಟೆಸ್ಟೆಡ್ ಓಕೆ. ನಮ್ಮ ಹತ್ರ ಇದ್ದಿದ್ದು ಮೋಟ್ರನ್ನ ತಂದು ಟೆಸ್ಟ್ ಮಾಡಲಾಗಿ ಇದನ್ನು ಓಕೆ ಮಾಡಿದ್ದಾರೆ. ಇಷ್ಟೊಂದು ಅದ್ಭುತವಾದಂತಹ ಒಂದು ಟೆಸ್ಟಿಂಗು ಮತ್ತೊಂದು ಎಲ್ಲ ಇಟ್ಕೊಂಡಿದ್ದಾರೆ. ಅವರ ವರ್ಕ್ಶಾಪನ್ನು ಒಮ್ಮೆ ತೋರಿಸ್ತೀನಿ, ಯಾರಾದರೂ ಬಳಸ್ಕೋಬೋದು. ನೋಡಿ ಎಷ್ಟೊಂದು ಮೋಟ್ರುಗಳನ್ನ ರಿಪೇರಿ ಮಾಡಿ ಇಟ್ಟಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ತೋರಿಸ್ಬೇಕಾಗಿತ್ತು. ನಾನು ಗಂಗಾಧರ್ ಕರೀಕೆರೆ, ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆದಂಥ ಪ್ರೊಸೀಜರನ್ನು ಮಾಡಿದ್ದಾರೆ. ಸೊ ರೈತರು ಅನುಮಾನ ಪಟ್ಕೊಂಡು ಮೋಟ್ರ್ ಬಿಡೋದಕ್ಕಿಂತ ಟೆಸ್ಟ್ ಮಾಡಿ ಮೋಟ್ರ್ ಬಿಡೋದು ಒಳ್ಳೆಯದು. ನೋಡಿ ಇವ್ರು ಹಾಕಿದ್ದಾರೆ, ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ. ಎಷ್ಟೋ ಒಂದಷ್ಟನ್ನು ಚಾರ್ಜ್ ಮಾಡೋದಿಲ್ಲ ಅವರು. ಟೆಸ್ಟಿಂಗ್ ಚಾರ್ಜಸ್ ಫಾರ್ V4 ಮೋಟರ್ ಪಂಪು, V4ಗೆ 300 ರೂಪಾಯಿ, V6 ಮೋಟ್ರಿಗೆ 500 ರೂಪಾಯಿ ಟೆಸ್ಟಿಂಗ್ ಚಾರ್ಜಸ್ಸು. ಸೊ ನಿಮ್ಮಲ್ಲಿರೋಂಥ ಮೋಟ್ರುಗಳನ್ನ ಸರ್ವಿಸ್ ಮಾಡಿಸಿ ಅಥವಾ ಓಡ್ತಾ ಇರೋ ಮೋಟ್ರುಗಳು ನಿಮಗೆ ಅಸಮಾಧಾನಕರವಾಗಿದ್ದರೆ ತಂದು ಇಲ್ಲಿ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸಂಪನ್ನಗೊಳಿಸ್ತೀನಿ. ಒಂದು ಕಡೆ ಫೈನಲ್ ಆಗಿ ಮೋಟ್ರ್ ಹೇಗೆ ತೆಗಿತಾ ಇದ್ದಾರೆ ಆಚೆ ನೋಡಿ, ಇಲ್ಲೊಂದು ತೊಟ್ಟಿ ಮಾಡ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಡ್ರೈನ್ ಇಟ್ಕೊಂಡಿದ್ದಾರೆ. ಡ್ರೈನಲ್ಲಿ ಬಿದ್ದಿದ್ದ ನೀರು ಮತ್ತೆ ತೊಟ್ಟಿಗೆ ಹೋಗುತ್ತೆ. ಮೋಟ್ರ್ ಪರ್ಫಾರ್ಮೆನ್ಸು ಗೇಜಲ್ಲಿ ಮತ್ತು ಆರ್ಮ್ಸ್ ಮೀಟ್ರಲ್ಲಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ನಮಗೆ ಸಮಾಧಾನ, ಇದು ಇಷ್ಟು ನಾವು 330 ಅಡಿ ಬಿಟ್ಟರೂ ಕೂಡ ಇದು ತೊಂದರೆ ಇಲ್ಲದೆ ಓಡುತ್ತೆ ಅನ್ನೋ ಸಮಾಧಾನ ನಮಗೆ ಬಂದಿದೆ ಈಗ.